ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಕೋಟಿ ರುದ್ರ ಸಂಹಿತೆ ಮುಂದುವರಿದ ಭಾಗ. ಶಂಕರನ ಆರಾಧನೆಯಿಂದ ಭಗವಾನ್ ವಿಷ್ಣುವಿಗೆ ಸುದರ್ಶನ ಚಕ್ರದ ಪ್ರಾಪ್ತಿ ಹಾಗೂ ಅದರಿಂದ ದೈತ್ಯರ ಸಂಹಾರ. ವ್ಯಾಸರು ಹೇಳುತ್ತಾರೆ, ಸೂತ ಪುರಾಣಿಕರ ಮಾತನ್ನು ಕೇಳಿ ಆ ಮುನೀಶ್ವರರು ಅವರನ್ನು ಭೂರಿ ಪ್ರಶಂಸಿಸಿ ಲೋಕಹಿತದ ಕಾಮನೆಯಿಂದ ಹೀಗೆ ಕೇಳಿದರು. ಋಷಿಗಳು ಹೇಳಿದರು, ಸೂತ ಪುರಾಣಿಕರೇ, ನೀವು ಎಲ್ಲವನ್ನೂ ತಿಳಿಯುತ್ತಿರುವಿರಿ, ಅದಕ್ಕಾಗಿ ನಾವು ನಿಮ್ಮಲ್ಲಿ ಕೇಳುತ್ತಿರುವೆವು. ಸ್ವಾಮಿ, ಹರೀಶ್ವರ ಲಿಂಗದ ಮಹಿಮೆಯನ್ನು ವರ್ಣಿಸಿರಿ. ಅಯ್ಯ, ಭಗವಾನ್ ವಿಷ್ಣುವು ಶಿವನ ಆರಾಧನೆಯಿಂದ ಸುದರ್ಶನ ಚಕ್ರವನ್ನು ಪಡೆದಿದ್ದನು ಎಂದು ನಾವು ಕೇಳಿರುವೆವು. ಆದ್ದರಿಂದ ಆ ಕಥೆಯನ್ನು ವಿಶೇಷವಾಗಿ ಪ್ರಕಾಶಪಡಿಸಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿವರಿಯರೇ, ಹರೀಶ್ವರ ಲಿಂಗದ ಶುಭ ಕಥೆಯನ್ನು ಕೇಳಿರಿ. ಭಗವಾನ್ ವಿಷ್ಣುವು ಹಿಂದೆ ಹರೀಶ್ವರ ಶಿವನಿಂದಲೇ ಸುದರ್ಶನ ಚಕ್ರವನ್ನು ಪಡೆದುಕೊಂಡಿದ್ದನು. ಒಮ್ಮೆ ದೈತ್ಯರು ಅತ್ಯಂತ ಪ್ರಬಲರಾಗಿ ಜನರನ್ನು ಪೀಡಿಸುತ್ತಾ ಧರ್ಮದ ಲೋಪವನ್ನು ಮಾಡತೊಡಗಿದರು. ಆ ಮಹಾಬಲಿಷ್ಠರಾದ ಪರಾಕ್ರಮಿ ದೈತ್ಯರಿಂದ ಪೀಡಿತರಾದ ದೇವತೆಗಳು ದೇವರಕ್ಷಕ ಭಗವಾನ್ ವಿಷ್ಣುವಿನಲ್ಲಿ ತಮ್ಮ ದುಃಖವೆಲ್ಲವನ್ನೂ ಹೇಳಿದರು. ಆಗ ಶ್ರೀಹರಿಯು ಕೈಲಾಸಕ್ಕೆ ಹೋಗಿ ಭಗವಾನ್ ಶಿವನ ಆರಾಧನೆಯನ್ನು ವಿಧಿವತ್ತಾಗಿ ಮಾಡತೊಡಗಿದನು. ಅವನು 1000 ನಾಮಗಳಿಂದ ಶಿವನನ್ನು ಸ್ತುತಿಸುತ್ತಾ ಪ್ರತಿಯೊಂದು ನಾಮದಿಂದ ಒಂದು ಕಮಲವನ್ನು ಏರಿಸುತ್ತಿದ್ದನು. ಆಗ ಭಗವಾನ್ ಶಂಕರನು ವಿಷ್ಣುವಿನ ಭಕ್ತಿಯನ್ನು ಪರೀಕ್ಷಿಸಲಿಕ್ಕಾಗಿ ಅವನು ತಂದ 1000 ಕಮಲಗಳಲ್ಲಿ ಒಂದನ್ನು ಅಡಗಿಸಿಟ್ಟನು. ಶಿವನ ಮಾಯೆಯಿಂದ ನಡೆದ ಈ ಅದ್ಭುತ ಘಟನೆಯು ಭಗವಾನ್ ವಿಷ್ಣುವಿಗೆ ತಿಳಿಯಲಿಲ್ಲ. ಅವನು ಒಂದು ಹೂವು ಕಡಿಮೆಯಾಗಿದೆ ಎಂದು ಅದನ್ನು ಹುಡುಕಿದನು. ದೃಢತೆಯಿಂದ ಉತ್ತಮ ವ್ರತವನ್ನು ಪಾಲಿಸುವ ಶ್ರೀಹರಿಯು ಭಗವಾನ್ ಶಿವನ ಪ್ರಸನ್ನತೆಗಾಗಿ ಆ ಒಂದು ಹೂವಿನ ಪ್ರಾಪ್ತಿಯ ಉದ್ದೇಶದಿಂದ ಇಡೀ ಪೃಥ್ವಿಯನ್ನು ಸುತ್ತಿದನು. ಆದರೆ ಎಲ್ಲಿಯೂ ಆ ಹೂವು ಸಿಗಲಿಲ್ಲ. ಆಗ ವಿಶುದ್ಧ ಚೇತ ವಿಷ್ಣುವು ಒಂದು ಹೂವಿನ ಪೂರ್ಣತೆಗಾಗಿ ತನ್ನ ಕಮಲ ಸದೃಶ ಒಂದು ಕಣ್ಣನ್ನೇ ಕಿತ್ತು ಅರ್ಪಿಸಿದನು. ಇದನ್ನು ನೋಡಿದ ಎಲ್ಲರ ದುಃಖವನ್ನು ದೂರಗೊಳಿಸುವ ಭಗವಾನ್ ಶಂಕರನು ಅತ್ಯಂತ ಪ್ರಸನ್ನನಾಗಿ ಅಲ್ಲೇ ಹರಿಯ ಎದುರಿಗೆ ಪ್ರಕಟನಾಗಿ ಶ್ರೀಹರಿಯಲ್ಲಿ ಹೇಳಿದನು, ಹರಿಯೇ, ನಾನು ನಿನ್ನ ಮೇಲೆ ಬಹಳ ಪ್ರಸನ್ನನಾಗಿರುವೆನು. ನೀನು ಇಚ್ಛಿಸಿದ ವರವನ್ನು ಕೇಳು. ನಾನು ನಿನಗೆ ಮನೋವಾಂಛಿತ ವಸ್ತುವನ್ನು ಕೊಡುವೆನು. ನಿನಗಾಗಿ ಕೊಡದಿರುವ ಯಾವ ವಸ್ತುವು ನನ್ನ ಬಳಿ ಇಲ್ಲ. ವಿಷ್ಣುವು ಹೇಳಿದನು, ಸ್ವಾಮಿ, ನಿನ್ನ ಮುಂದೆ ನಾನೇನು ಹೇಳಲಿ? ನೀನು ಅಂತರ್ಯಾಮಿಯಾಗಿರುವೆ, ಆದ್ದರಿಂದ ಎಲ್ಲವನ್ನೂ ತಿಳಿದಿರುವೆ. ಆದರೂ ನಿನ್ನ ಆದೇಶವನ್ನು ಗೌರವಿಸಿ ಹೇಳುತ್ತೇನೆ. ದೈತ್ಯರು ಇಡೀ ಜಗತ್ತನ್ನು ಪೀಡಿಸಿರುವರು. ಸದಾಶಿವನೇ, ನಮಗೆ ಸುಖ ಸಿಗುವುದಿಲ್ಲ. ಸ್ವಾಮಿ, ನನ್ನ ಅಸ್ತ್ರಶಸ್ತ್ರಗಳು ದೈತ್ಯರ ವಧೆಯಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಪರಮೇಶ್ವರನೇ, ಅದಕ್ಕಾಗಿ ನಾನು ನಿನಗೆ ಶರಣು ಬಂದಿರುವೆನು. ಸೂತ ಪುರಾಣಿಕರು ಹೇಳುತ್ತಾರೆ, ಶ್ರೀ ವಿಷ್ಣುವಿನ ಈ ಮಾತನ್ನು ಕೇಳಿ ದೇವಾಧಿದೇವ ಮಹಾದೇವನು ತೇಜೋ ರಾಶಿಮಯ ತನ್ನ ಸುದರ್ಶನ ಚಕ್ರವನ್ನು ಅವನಿಗೆ ನೀಡಿದನು. ಅದನ್ನು ಪಡೆದು ಭಗವಾನ್ ವಿಷ್ಣುವು ಆ ಸಮಸ್ತ ಪ್ರಬಲ ದೈತ್ಯರನ್ನು ಆ ಚಕ್ರದಿಂದ ಆಯಾಸವಿಲ್ಲದೆ ಸಂಹಾರ ಮಾಡಿದನು. ಇದರಿಂದ ಇಡೀ ಪ್ರಪಂಚವು ನೆಮ್ಮದಿ ಪಡೆಯಿತು. ದೇವತೆಗಳೂ ಸುಖಿಗಳಾದರು. ಆ ಆಯುಧವನ್ನು ಪಡೆದು ಭಗವಾನ್ ವಿಷ್ಣುವು ಅತ್ಯಂತ ಪ್ರಸನ್ನನಾಗಿ ಪರಮಸುಖಿಯಾದನು. ಋಷಿಗಳು ಕೇಳಿದರು, ಶಿವನ ಆ ಸಹಸ್ರನಾಮಗಳು ಯಾವುವು? ಅದರಿಂದ ಸಂತುಷ್ಟನಾದ ಮಹೇಶ್ವರನು ಶ್ರೀಹರಿಗೆ ಚಕ್ರವನ್ನು ಪ್ರದಾನ ಮಾಡಿದ್ದನು. ಅದನ್ನು ತಿಳಿಸಿರಿ. ಆ ನಾಮಗಳ ಮಹಾತ್ಮ್ಯವನ್ನು ವರ್ಣಿಸಿರಿ. ಶ್ರೀ ವಿಷ್ಣುವಿನ ಮೇಲೆ ಶಂಕರನ ಕೃಪೆಯಾದುದನ್ನು ಯಥಾರ್ಥವಾಗಿ ಪ್ರತಿಪಾದಿಸಿರಿ. ಶುದ್ಧ ಅಂತಃಕರಣವುಳ್ಳ ಆ ಮುನಿಗಳ ಮಾತನ್ನು ಕೇಳಿ ಸೂತ ಪುರಾಣಿಕರು ಶಿವನ ಚರಣಾರವಿಂದಗಳನ್ನು ಚಿಂತಿಸಿ ಈ ಪ್ರಕಾರ ಹೇಳಲು ಪ್ರಾರಂಭಿಸಿದರು. ಭಗವಾನ್ ವಿಷ್ಣುವು ಪಠಿಸಿದ ಶಿವ ಸಹಸ್ರನಾಮ ಸ್ತೋತ್ರ. ನಿರರ್ಗಳವಾದ ಉಚ್ಚಾರಣೆ ಬಹುಶಃ ಸಾಧ್ಯವಾಗಲಿಕ್ಕಿಲ್ಲ ಅಂಥೇಳಿ ನಾನಿಲ್ಲಿ ಸಹಸ್ರನಾಮಗಳನ್ನು ಹೇಳಲಿಲ್ಲ, ದಯವಿಟ್ಟು ಕ್ಷಮಿಸಿ. ಈ ಪ್ರಕಾರ ಶ್ರೀಹರಿಯು ಪ್ರತಿದಿನವೂ ಸಹಸ್ರನಾಮಗಳಿಂದ ಭಗವಾನ್ ಶಿವನನ್ನು ಸ್ತುತಿಸುತ್ತಾ ಸಹಸ್ರ ಕಮಲಗಳಿಂದ ಅವನನ್ನು ಪೂಜಿಸಿ ಪ್ರಾರ್ಥಿಸುತ್ತಿದ್ದನು. ಒಂದು ದಿನ ಭಗವಾನ್ ಶಿವನ ಲೀಲೆಯಿಂದ ಒಂದು ಕಮಲವು ಕಡಿಮೆಯಾದಾಗ ಭಗವಾನ್ ವಿಷ್ಣುವು ತನ್ನ ಕಮಲದಂತಿರುವ ಕಣ್ಣನ್ನೇ ಕಿತ್ತು ಏರಿಸಿದನು. ಹೀಗೆ ಅವನಿಂದ ಪೂಜಿತನಾಗಿ ಪ್ರಸನ್ನಗೊಂಡು ಶಿವನು ವಿಷ್ಣುವಿಗೆ ಚಕ್ರವನ್ನು ಕೊಟ್ಟು ಹೀಗೆ ನುಡಿದನು, ಹರಿಯೇ, ಎಲ್ಲ ಪ್ರಕಾರದ ಅನರ್ಥಗಳ ಶಾಂತಿಗಾಗಿ ನೀನು ನನ್ನ ಸ್ವರೂಪವನ್ನು ಧ್ಯಾನಿಸು. ಅನೇಕಾನೇಕ ದುಃಖಗಳನ್ನು ನಾಶಗೊಳಿಸಲಿಕ್ಕಾಗಿ ಈ ಸಹಸ್ರನಾಮಗಳನ್ನು ಪಠಿಸುತ್ತಾ ಇರಬೇಕು. ಸಮಸ್ತ ಮನೋರಥಗಳ ಸಿದ್ಧಿಗಾಗಿ ಸದಾ ನನ್ನ ಈ ಚಕ್ರವನ್ನು ಪ್ರಯತ್ನಪೂರ್ವಕ ಧರಿಸಿರಬೇಕು. ಇದು ಎಲ್ಲ ಚಕ್ರಗಳಲ್ಲಿ ಉತ್ತಮವಾಗಿದೆ.
ಯಾರು ಈ ಸಹಸ್ರನಾಮಗಳನ್ನು ಪ್ರತಿದಿನವೂ ಪಠಿಸುವನೋ ಅಥವಾ ಪಾಠ ಮಾಡಿಸುವನೋ ಅವನಿಗೆ ಸ್ವಪ್ನದಲ್ಲಿಯೂ ಯಾವುದೇ ದುಃಖಗಳು ಪ್ರಾಪ್ತವಾಗಲಾರವು. ರಾಜರಿಂದ ಸಂಕಟವು ಪ್ರಾಪ್ತವಾದಾಗ ಮನುಷ್ಯನು ಸಾಂಗೋಪಾಂಗ ವಿಧಿಪೂರ್ವಕ ಈ ಸಹಸ್ರನಾಮ ಸ್ತೋತ್ರವನ್ನು 100 ಬಾರಿ ಪಠಿಸಿದರೆ ನಿಶ್ಚಯವಾಗಿಯೂ ಶ್ರೇಯಸ್ಸಿಗೆ ಭಾಗಿಯಾಗುವನು. ಈ ಉತ್ತಮ ಸ್ತೋತ್ರವು ರೋಗದ ನಾಶಕವು, ವಿದ್ಯಾ ಧನಗಳನ್ನು ಕೊಡುವುದು, ಸಂಪೂರ್ಣ ಅಭೀಷ್ಟಗಳನ್ನು ದೊರಕಿಸಿಕೊಡುವುದು, ಪುಣ್ಯಪ್ರದವು, ಸದಾ ಶಿವಭಕ್ತಿಯನ್ನು ಉಂಟು ಮಾಡುವುದೂ ಆಗಿದೆ. ಯಾವ ಫಲದ ಉದ್ದೇಶದಿಂದ ಮನುಷ್ಯನು ಈ ಶ್ರೇಷ್ಠ ಸ್ತೋತ್ರವನ್ನು ಪಠಿಸಿದರೆ ಅವನಿಗೆ ಆ ಫಲವು ನಿಸ್ಸಂದೇಹವಾಗಿ ದೊರೆಯುವುದು. ಪ್ರತಿದಿನವೂ ಬೆಳಗ್ಗೆ ಎದ್ದು ನನ್ನ ಪೂಜೆಯ ಬಳಿಕ ನನ್ನ ಎದುರಿಗೆ ಇದನ್ನು ಪಠಿಸುವವನಿಗೆ ಸಿದ್ಧಿಯೂ ದೂರವಾಗಿರುವುದಿಲ್ಲ. ಅವನಿಗೆ ಈ ಲೋಕದಲ್ಲಿ ಸಂಪೂರ್ಣ ಅಭೀಷ್ಟವನ್ನು ಕೊಡುವಂತಹ ಸಿದ್ಧಿಯು ಪೂರ್ಣವಾಗಿ ಪ್ರಾಪ್ತವಾಗುತ್ತದೆ ಮತ್ತು ಅಂತ್ಯದಲ್ಲಿ ಅವನು ಸಾಯುಜ್ಯ ಮೋಕ್ಷಕ್ಕೆ ಭಾಗಿಯಾಗುತ್ತಾನೆ. ಇದರಲ್ಲಿ ಸಂಶಯವೇ ಇಲ್ಲ. ಸೂತ ಪುರಾಣಿಕರು ಹೇಳುತ್ತಾರೆ, ಮುನೀಶ್ವರರೇ, ಹೀಗೆ ಹೇಳಿ ಸರ್ವದೇವೇಶ್ವರ ಭಗವಾನ್ ರುದ್ರನು ಶ್ರೀಹರಿಯನ್ನು ಸ್ಪರ್ಶಿಸಿ ಅವನು ನೋಡುತ್ತಾ ಅಲ್ಲೇ ಅಂತರ್ಧಾನನಾದನು. ಭಗವಾನ್ ವಿಷ್ಣುವು ಶಂಕರನ ಮಾತಿನಿಂದ ಹಾಗೂ ಆ ಶುಭ ಚಕ್ರವನ್ನು ಪಡೆದು ಮನಸ್ಸಿನಲ್ಲಿ ಸಂತೋಷಗೊಂಡನು. ಮತ್ತೆ ಅವನು ಶಂಭುವಿನ ಧ್ಯಾನಪೂರ್ವಕ ಈ ಸ್ತೋತ್ರವನ್ನು ಪಠಿಸತೊಡಗಿದನು. ಅವನು ತನ್ನ ಭಕ್ತರಿಗೂ ಕೂಡ ಇದನ್ನು ಉಪದೇಶಿಸಿದನು. ನಿಮ್ಮ ಪ್ರಶ್ನೆಗನುಸಾರ ನಾನು ಈ ಪ್ರಸಂಗವನ್ನು ತಿಳಿಸಿದೆ. ಅದು ಶೋತೃಗಳ ಪಾಪವನ್ನು ಕಳೆಯುವಂತಹುದು. ಇನ್ನು ಏನನ್ನು ಕೇಳಲು ಬಯಸುವಿರಿ? ಭಗವಾನ್ ಶಿವನನ್ನು ಸಂತುಷ್ಟಗೊಳಿಸುವ ವ್ರತಗಳ ವರ್ಣನೆ, ಶಿವರಾತ್ರಿ ವ್ರತದ ವಿಧಿ ಹಾಗೂ ಮಹಿಮೆಯ ಕಥೆ. ಅನಂತರ ಋಷಿಗಳು ಕೇಳಿದಾಗ ಸೂತ ಪುರಾಣಿಕರು ಶಿವನ ಆರಾಧನೆಯಿಂದ ಉತ್ತಮ ಮನೋವಾಂಛಿತ ಫಲವನ್ನು ಪಡೆದುಕೊಂಡ ಅನೇಕ ಮಹಾಪುರುಷರ ಸ್ತ್ರೀಯರ ಹೆಸರುಗಳನ್ನು ತಿಳಿಸಿದರು. ಬಳಿಕ ಋಷಿಗಳು ಕೇಳಿದರು, ವ್ಯಾಸ ಶಿಷ್ಯರೇ, ಯಾವ ವ್ರತದಿಂದ ಭಗವಾನ್ ಶಿವನು ಸಂತುಷ್ಟನಾಗಿ ಉತ್ತಮ ಸುಖವನ್ನು ಕರುಣಿಸುವನು? ಯಾವ ವ್ರತದ ಅನುಷ್ಠಾನದಿಂದ ಭಕ್ತರಿಗೆ ಭೋಗ ಮೋಕ್ಷ ದೊರೆಯುವುದೋ ಅದನ್ನು ನೀವು ವಿಶೇಷವಾಗಿ ವರ್ಣಿಸಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ನೀವು ಕೇಳಿದ ಮಾತನ್ನೇ ಹಿಂದೊಮ್ಮೆ ಬ್ರಹ್ಮ, ವಿಷ್ಣು ಮತ್ತು ಪಾರ್ವತಿಯು ಭಗವಾನ್ ಶಿವನಲ್ಲಿ ಕೇಳಿದ್ದರು. ಇದರ ಉತ್ತರವಾಗಿ ಶಿವನು ಹೇಳಿದುದನ್ನೇ ನಾನು ನಿಮಗೆ ತಿಳಿಸುತ್ತೇನೆ. ಭಗವಾನ್ ಶಿವನು ಹೇಳಿದನು, ಭೋಗ ಮತ್ತು ಮೋಕ್ಷಗಳನ್ನು ಕೊಡುವಂತಹ ನನ್ನ ಅನೇಕ ವ್ರತಗಳಿವೆ. ಅವುಗಳಲ್ಲಿ ಮುಖ್ಯವಾದುದು 10. ಇವನ್ನು ಜಾಬಾಲ ಶ್ರುತಿಯ ವಿದ್ವಾಂಸರು ದಶ ಶೈವ ವ್ರತ ಎಂದು ಹೇಳುತ್ತಾರೆ. ದ್ವಿಜರು ಸದಾ ಪ್ರಯತ್ನಪೂರ್ವಕ ಈ ವ್ರತಗಳನ್ನು ಪಾಲಿಸಬೇಕು. ಹರಿಯೇ, ಪ್ರತಿಯೊಂದು ಅಷ್ಟಮಿಯೊಂದು ಕೇವಲ ರಾತ್ರಿಯಲ್ಲೇ ಭೋಜನ ಮಾಡಬೇಕು. ವಿಶೇಷವಾಗಿ ಕೃಷ್ಣ ಅಷ್ಟಮಿಗೆ ಭೋಜನವನ್ನು ಸರ್ವಥಾ ತ್ಯಜಿಸಲಿ. ಶುಕ್ಲ ಪಕ್ಷದ ಏಕಾದಶಿಯಂದೂ ಕೂಡ ಭೋಜನವನ್ನು ಬಿಟ್ಟು ಬಿಡಬೇಕು. ಆದರೆ ಕೃಷ್ಣ ಪಕ್ಷದ ಏಕಾದಶಿಯಂದು ರಾತ್ರಿಯಲ್ಲಿ ನನ್ನ ಪೂಜೆ ಮಾಡಿದ ಬಳಿಕ ಭೋಜನ ಮಾಡಬಹುದು. ಶುಕ್ಲ ಪಕ್ಷದ ತ್ರಯೋದಶಿಯಂದಾದರೋ ರಾತ್ರಿ ಭೋಜನ ಮಾಡಬೇಕು. ಆದರೆ ಕೃಷ್ಣ ಪಕ್ಷದ ಚತುರ್ದಶಿಗೆ ಶಿವವ್ರತಧಾರಿಗೆ ಭೋಜನವು ಸರ್ವಥಾ ನಿಷೇಧವಾಗಿದೆ. ಎರಡೂ ಪಕ್ಷಗಳ ಪ್ರತಿಯೊಂದು ಸೋಮವಾರದ ದಿನ ಪ್ರಯತ್ನಪೂರ್ವಕ ಕೇವಲ ರಾತ್ರಿಯಲ್ಲೇ ಭೋಜನ ಮಾಡಬೇಕು. ಶಿವವ್ರತದಲ್ಲಿ ತತ್ಪರರಾಗಿರುವ ಜನರಿಗಾಗಿ ಇದು ಅನಿವಾರ್ಯ ನಿಯಮವಾಗಿದೆ. ಇವೆಲ್ಲ ವ್ರತಗಳಲ್ಲಿ ವ್ರತದ ಪೂರ್ಣತೆಗಾಗಿ ತನ್ನ ಶಕ್ತಿಯಾನುಸಾರವಾಗಿ ಶಿವಭಕ್ತ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ದ್ವಿಜರು ಇವೆಲ್ಲ ವ್ರತಗಳನ್ನು ನಿಯಮಪೂರ್ವಕ ಪಾಲಿಸಬೇಕು. ಇವುಗಳನ್ನು ತ್ಯಜಿಸಿದ ದ್ವಿಜರು ಕಳ್ಳರಾಗುತ್ತಾರೆ. ಮುಕ್ತಿ ಮಾರ್ಗದಲ್ಲಿ ಪ್ರವೀಣ ಪುರುಷರು ಮೋಕ್ಷದ ಪ್ರಾಪ್ತಿಯಾಗಿಸುವ 4 ವ್ರತಗಳನ್ನು ನಿಯಮಪೂರ್ವಕ ಪಾಲಿಸಬೇಕು. ಆ 4 ವ್ರತಗಳು ಹೀಗಿವೆ: ಭಗವಾನ್ ಶಿವನ ಪೂಜೆ, ರುದ್ರಮಂತ್ರಗಳ ಜಪ, ಶಿವ ಮಂದಿರದಲ್ಲಿ ಉಪವಾಸ ಹಾಗೂ ಕಾಶಿಯಲ್ಲಿ ಮರಣ. ಇವು ಮೋಕ್ಷದ ಸನಾತನ ಮಾರ್ಗಗಳು. ಸೋಮವಾರದ ಅಷ್ಟಮಿ ಮತ್ತು ಕೃಷ್ಣ ಪಕ್ಷದ ಚತುರ್ದಶಿ ಈ 2 ತಿಥಿಗಳಲ್ಲಿ ಉಪವಾಸಪೂರ್ವಕ ವ್ರತವನ್ನು ಕೈಗೊಂಡರೆ ಭಗವಾನ್ ಶಿವನನ್ನು ಸಂತುಷ್ಟಗೊಳಿಸುವುದು. ಇದರಲ್ಲಿ ಬೇರೇನೂ ವಿಚಾರ ಮಾಡುವ ಅವಶ್ಯಕತೆಯೇ ಇಲ್ಲ. ಹರಿಯೇ, ಈ 4ರಲ್ಲಿಯೂ ಶಿವರಾತ್ರಿಯ ವ್ರತವು ಎಲ್ಲಕ್ಕಿಂತ ಶ್ರೇಷ್ಠವಾದುದು. ಅದರಿಂದ ಭೋಗ ಮತ್ತು ಮೋಕ್ಷಗಳನ್ನು ಬಯಸುವವರು ಮುಖ್ಯವಾಗಿ ಅದನ್ನೇ ಪಾಲಿಸಬೇಕು. ಈ ವ್ರತವನ್ನು ಬಿಟ್ಟು ಇತರ ಯಾವುದೇ ವ್ರತವು ಮನುಷ್ಯನಿಗೆ ಹಿತಕಾರಕವಾಗಿಲ್ಲ. ಈ ವ್ರತವು ಎಲ್ಲರಿಗಾಗಿ ಧರ್ಮದ ಉತ್ತಮ ಸಾಧನವಾಗಿದೆ. ನಿಷ್ಕಾಮ ಅಥವಾ ಸಕಾಮ ಭಾವವುಳ್ಳ ಎಲ್ಲ ಮನುಷ್ಯರಿಗೆ, ವರ್ಣಗಳಿಗೆ, ಆಶ್ರಮಗಳಿಗೆ, ಸ್ತ್ರೀಯರಿಗೆ, ಬಾಲಕರಿಗೆ, ದಾಸರಿಗೆ, ದಾಸಿಯರಿಗೆ ಹಾಗೂ ದೇವತೆಗಳೇ ಮೊದಲಾದ ಎಲ್ಲ ದೇಹಧಾರಿಗಳಿಗೆ ಈ ಶ್ರೇಷ್ಠ ವ್ರತವು ಹಿತಕಾರಕವೆಂದು ಹೇಳಲಾಗಿದೆ. ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಶಿವರಾತ್ರಿ ತಿಥಿಯ ವಿಶೇಷ ಮಹಾತ್ಮ್ಯವನ್ನು ಹೇಳಲಾಗಿದೆ.
ಅಂದು ಮಧ್ಯರಾತ್ರಿಯ ಸಮಯದವರೆಗೆ ಆ ತಿಥಿಯು ಇದ್ದರೆ ಅದೇ ದಿನ ಅದನ್ನು ವ್ರತಕ್ಕಾಗಿ ಸ್ವೀಕರಿಸಬೇಕು. ಶಿವರಾತ್ರಿಯು ಕೋಟಿ ಹತ್ಯೆಗಳ ಪಾಪಗಳನ್ನು ನಾಶ ಮಾಡುವಂತಹುದು. ಕೇಶವನೇ, ಅಂದು ಬೆಳಗಿನಿಂದ ಮಾಡಬೇಕಾದ ಅವಶ್ಯಕ ಕಾರ್ಯಗಳನ್ನು ನಿನಗೆ ಹೇಳುತ್ತೇನೆ. ನೀನು ಗಮನವಿಟ್ಟು ಕೇಳು. ಬುದ್ಧಿವಂತ ಪುರುಷನು ಬೆಳಗ್ಗೆ ಎದ್ದು ಆಲಸ್ಯವಿಲ್ಲದೆ ಆನಂದದಿಂದ ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮಾಡಬೇಕು. ಮತ್ತೆ ಶಿವಾಲಯಕ್ಕೆ ಹೋಗಿ ಶಿವಲಿಂಗವನ್ನು ವಿಧಿವತ್ತಾಗಿ ಪೂಜಿಸಿ ಶಿವನಾದ ನನಗೆ ನಮಸ್ಕಾರ ಮಾಡಿ ಬಳಿಕ ಉತ್ತಮ ರೀತಿಯಿಂದ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ: ದೇವದೇವ ಮಹಾದೇವ ನೀಲಕಂಠ ನಮೋಸ್ತುತೆ, ಕರ್ತೃಮಿಚ್ಛಾಮ್ಯಹಂ ದೇವ ಶಿವರಾತ್ರಿ ವ್ರತಂ ತವ. ತವ ಪ್ರಭಾವಾದ್ ದೇವೇಶ ನಿರ್ವಿಘ್ನೇನ ಭವೇದಿತಿ ಕಾಮಾಧ್ಯ ಶತ್ರುವೋ ಮಾಂ ವೈ ಪೀಡಾಂ ಕುರ್ವಂತು ನೈವಹಿ. ದೇವದೇವ ಮಹಾದೇವ ನೀಲಕಂಠ, ನಿನಗೆ ನಮಸ್ಕಾರವು. ದೇವ, ನಾನು ನಿನ್ನ ಶಿವರಾತ್ರಿ ವ್ರತದ ಅನುಷ್ಠಾನವನ್ನು ಮಾಡಲು ಬಯಸುವೆನು. ದೇವೇಶ್ವರನೇ, ನಿನ್ನ ಪ್ರಭಾವದಿಂದ ಈ ವ್ರತವು ನಿರ್ವಿಘ್ನವಾಗಿ ಪೂರ್ಣವಾಗಲಿ ಹಾಗೂ ಕಾಮಾದಿ ಶತ್ರುಗಳು ನನ್ನನ್ನು ಪೀಡಿಸದಿರಲಿ. ಹೀಗೆ ಸಂಕಲ್ಪ ಮಾಡಿ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಬೇಕು. ಶಾಸ್ತ್ರ ಪ್ರಸಿದ್ಧ ಶಿವಲಿಂಗದ ಸ್ಥಾನಕ್ಕೆ ರಾತ್ರಿಯಲ್ಲಿ ಹೋಗಿ ಉತ್ತಮ ವಿಧಿವಿಧಾನಗಳನ್ನು ಸಂಪಾದಿಸಬೇಕು. ಶಿವನ ದಕ್ಷಿಣದ ಅಥವಾ ಪಶ್ಚಿಮದ ಸುಂದರವಾದ ಸ್ಥಾನದಲ್ಲಿ ಅವನ ಹತ್ತಿರದಲ್ಲಿ ಪೂಜೆಗಾಗಿ ಸಂಗ್ರಹಿಸಿದ ಸಾಮಗ್ರಿಗಳನ್ನು ಇರಿಸಬೇಕು. ಅನಂತರ ಪುನಃ ಅಲ್ಲಿ ಸ್ನಾನ ಮಾಡಿ ಸುಂದರ ವಸ್ತ್ರ ಉಪವಸ್ತ್ರ ಧರಿಸಿಕೊಂಡು ಆಚಮನ ಮಾಡಿ ಪೂಜೆಯನ್ನು ಪ್ರಾರಂಭಿಸಬೇಕು. ಯಾವ ದ್ರವ್ಯಕ್ಕೆ ಯಾವ ಮಂತ್ರವು ನಿಯತವಾಗಿದೆಯೋ ಅದನ್ನು ಉಚ್ಚರಿಸುತ್ತಾ ಆಯಾಯ ದ್ರವ್ಯಗಳಿಂದ ಪೂಜೆ ಮಾಡಬೇಕು. ಮಂತ್ರವಿಲ್ಲದೆ ಮಹಾದೇವನ ಪೂಜೆ ಮಾಡಬಾರದು. ಗೀತ, ವಾದ್ಯ, ನೃತ್ಯ ಇವುಗಳೊಂದಿಗೆ ಭಕ್ತಿಭಾವದಿಂದ ಕೂಡಿಕೊಂಡು ರಾತ್ರಿಯ ಪ್ರಥಮ ಪ್ರಹರದಲ್ಲಿ ಪೂಜೆ ಮಾಡಿ ವಿದ್ವಾಂಸನಾದವನು ಮಂತ್ರವನ್ನು ಜಪಿಸಬೇಕು. ಮಂತ್ರಜ್ಞನು ಶ್ರೇಷ್ಠ ಪಾರ್ಥಿವ ಲಿಂಗವನ್ನು ನಿರ್ಮಿಸುವವನಾದರೆ ನಿತ್ಯ ಕರ್ಮ ಮಾಡಿದ ಬಳಿಕ ಪಾರ್ಥಿವ ಲಿಂಗವನ್ನು ಪೂಜಿಸಬೇಕು. ಮೊದಲಿಗೆ ಪಾರ್ಥಿವ ಲಿಂಗವನ್ನು ನಿರ್ಮಿಸಿ ಮತ್ತೆ ಅದನ್ನು ವಿಧಿವತ್ತಾಗಿ ಸ್ಥಾಪಿಸಬೇಕು. ಪೂಜೆಯ ನಂತರ ನಾನಾ ಪ್ರಕಾರದ ಸ್ತೋತ್ರಗಳಿಂದ ಭಗವಾನ್ ವೃಷಭಧ್ವಜನನ್ನು ಸಂತುಷ್ಟಗೊಳಿಸಬೇಕು. ಬುದ್ಧಿವಂತನಾದವನು ಆಗ ಶಿವರಾತ್ರಿ ವ್ರತದ ಮಹಾತ್ಮ್ಯವನ್ನು ಓದಬೇಕು. ಶ್ರೇಷ್ಠ ಭಕ್ತನು ತನ್ನ ವ್ರತದ ಪೂರ್ಣತೆಗಾಗಿ ಆ ಮಹಾತ್ಮ್ಯವನ್ನು ಶ್ರದ್ಧೆಯಿಂದ ಕೇಳಬೇಕು. ರಾತ್ರಿಯ 4 ಜಾವಗಳಲ್ಲಿಯೂ 4 ಪಾರ್ಥಿವ ಲಿಂಗಗಳನ್ನು ನಿರ್ಮಿಸಿ ಆವಾಹನೆಯಿಂದ ವಿಸರ್ಜನೆಯವರೆಗೆ ಕ್ರಮವಾಗಿ ಅದನ್ನು ಪೂಜಿಸಿ ಬಹಳ ಉತ್ಸವದೊಂದಿಗೆ ಜಾಗರಣೆಯನ್ನು ಮಾಡಬೇಕು. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಪುನಃ ಅಲ್ಲಿ ಪಾರ್ಥಿವ ಶಿವನನ್ನು ಸ್ಥಾಪಿಸಿ ಪೂಜಿಸಬೇಕು. ಈ ಪ್ರಕಾರ ವ್ರತವನ್ನು ಪೂರ್ಣಗೊಳಿಸಿ ಕೈಜೋಡಿಸಿ ನತಮಸ್ತಕನಾಗಿ ಪದೇ ಪದೇ ನಮಸ್ಕಾರಗಳಿಂದೊಡಗೂಡಿ ಭಗವಾನ್ ಶಂಭುವಿನಲ್ಲಿ ಈ ಪ್ರಕಾರ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಹಾಗೂ ವಿಸರ್ಜನೆ. ನಿಯಮೋ ಯೋ ಮಹಾದೇವ ಕೃತಶ್ಚೈವ ತ್ವದಾಜ್ಞೆಯ ವಿಸ್ತೃಜ್ಯತೆ ಮಾಯಾ ಸ್ವಾಮಿನ್ ವ್ರತಂ ಜಾತಮನುತ್ತಮಂ. ವ್ರತೇನಾನೇನ ದೇವೇಶ ಯಥಾಶಕ್ತಿ ಕೃತೇನ ಚ ಸಂತುಷ್ಟೋ ಭವ ಶರ್ವಾದ್ಯ ಕೃಪಾಂ ಕುರು ಮಮೋಪರಿ. ಮಹಾದೇವ, ನಿನ್ನ ಆಜ್ಞೆಯಿಂದ ಕೈಗೊಂಡ ಉತ್ತಮ ವ್ರತವು ಪೂರ್ಣವಾಯಿತು. ಸ್ವಾಮಿ, ಆದ್ದರಿಂದ ಈಗ ಅದನ್ನು ವಿಸರ್ಜಿಸುತ್ತಿದ್ದೇನೆ. ದೇವೇಶ್ವರ ಶರ್ವನೇ, ಯಥಾಶಕ್ತಿಯಿಂದ ಮಾಡಿದ ಈ ವ್ರತದಿಂದ ನೀನು ಇಂದು ನನ್ನ ಮೇಲೆ ಸಂತುಷ್ಟನಾಗಿ ಕೃಪೆ ಮಾಡು. ಅನಂತರ ಶಿವನಿಗೆ ಪುಷ್ಪಾಂಜಲಿಯನ್ನು ಸಮರ್ಪಿಸಿ ವಿಧಿವತ್ತಾಗಿ ದಾನ ಮಾಡಲಿ. ಮತ್ತೆ ಶಿವನಿಗೆ ನಮಸ್ಕಾರ ಮಾಡಿ ವ್ರತ ಸಂಬಂಧಿ ನಿಯಮಗಳನ್ನು ವಿಸರ್ಜಿಸಬೇಕು. ತನ್ನ ಶಕ್ತಿಗನುಸಾರವಾಗಿ ಶಿವಭಕ್ತ ಬ್ರಾಹ್ಮಣರಿಗೆ, ವಿಶೇಷವಾಗಿ ಸನ್ಯಾಸಿಗಳಿಗೆ ಭೋಜನ ನೀಡಿ ಪೂರ್ಣವಾಗಿ ಸಂತುಷ್ಟಗೊಳಿಸಿ ಸ್ವತಃ ಭೋಜನ ಮಾಡಬೇಕು. ಹರಿಯೇ, ಶಿವರಾತ್ರಿಯ ಪ್ರತಿಯೊಂದು ಜಾವದಲ್ಲಿಯೂ ಶಿವಭಕ್ತನು ವಿಶೇಷವಾಗಿ ಹೇಗೆ ಪೂಜಿಸಬೇಕೆಂಬುದನ್ನು ನಾನು ತಿಳಿಸುವೆನು, ಕೇಳು. ಪ್ರಥಮ ಪ್ರಹರ ಅಂದರೆ ಜಾವದಲ್ಲಿ ಪಾರ್ಥಿವ ಲಿಂಗವನ್ನು ಸ್ಥಾಪಿಸಿ ಅನೇಕ ಸುಂದರ ಉಪಚಾರಗಳಿಂದ ಉತ್ತಮ ಭಕ್ತಿ ಭಾವದಿಂದ ಪೂಜಿಸಬೇಕು. ಮೊದಲಿಗೆ ಗಂಧ, ಪುಷ್ಪ ಮೊದಲಾದ 5 ದ್ರವ್ಯಗಳಿಂದ ಸದಾ ಮಹಾದೇವನನ್ನು ಪೂಜಿಸಬೇಕು. ಆಯಾಯ ದ್ರವ್ಯಗಳಿಗೆ ಹೇಳಿದ ಮಂತ್ರಗಳನ್ನು ಉಚ್ಚರಿಸಿ ಬೇರೆ ಬೇರೆಯಾಗಿ ಅವನ್ನು ಸಮರ್ಪಿಸಬೇಕು. ಹೀಗೆ ದ್ರವ್ಯ ಸಮರ್ಪಣೆಯ ನಂತರ ಭಗವಾನ್ ಶಿವನಿಗೆ ಜಲಧಾರೆಯನ್ನು ಅರ್ಪಿಸಬೇಕು. ವಿದ್ವಾಂಸನಾದವನು ಏರಿಸಿದ ದ್ರವ್ಯಗಳನ್ನು ಜಲಧಾರೆಯಿಂದಲೇ ತೊಳೆಯಬೇಕು. ಜಲಧಾರೆ ಅಂದರೆ ಅಭಿಷೇಕದ ಜೊತೆಗೆ 108 ಬಾರಿ ಮಂತ್ರವನ್ನು ಜಪಿಸಿ ನಿರ್ಗುಣ ಸಗುಣ ರೂಪಿ ಶಿವನನ್ನು ಪೂಜಿಸಬೇಕು. ಗುರುವಿನಿಂದ ಪಡೆದ ಮಂತ್ರದಿಂದ ಶಿವನನ್ನು ಪೂಜಿಸಬೇಕು. ಇಲ್ಲದಿದ್ದರೆ ನಾಮ ಮಂತ್ರದಿಂದ ಸದಾಶಿವನ ಪೂಜೆ ಮಾಡಬೇಕು. ವಿಚಿತ್ರ ಚಂದನ, ತುಂಡಾಗದ ಅಕ್ಷತೆ, ಕರಿ ಎಳ್ಳು ಇವುಗಳಿಂದ ಪರಮಾತ್ಮ ಶಿವನನ್ನು ಪೂಜಿಸಬೇಕು. ಕಮಲ ಮತ್ತು ಕಣಗಿಲೆ, ತುಂಬೆ ಹೂವುಗಳನ್ನು ಅರ್ಪಿಸಬೇಕು.
8 ನಾಮ ಮಂತ್ರಗಳಿಂದ ಶಂಕರನಿಗೆ ಹೂವುಗಳನ್ನು ಏರಿಸಬೇಕು. ಆ 8 ನಾಮಗಳು ಇಂತಿವೆ: ಭವ, ಶರ್ವ, ರುದ್ರ, ಪಶುಪತಿ, ಉಗ್ರ, ಮಹಾನ್, ಭೀಮ ಮತ್ತು ಈಶಾನ. ಇದರ ಮೊದಲಿಗೆ ಶ್ರೀ ಮತ್ತು ಕೊನೆಗೆ ಚತುರ್ಥಿ ವಿಭಕ್ತಿ ಜೋಡಿಸಿ ಶ್ರೀ ಭವಾಯ ನಮಃ ಇತ್ಯಾದಿ ಮಂತ್ರಗಳಿಂದ ಶಿವನನ್ನು ಪೂಜಿಸಬೇಕು. ಪುಷ್ಪ ಸಮರ್ಪಣೆಯ ಬಳಿಕ ಧೂಪ, ದೀಪ, ನೈವೇದ್ಯಗಳನ್ನು ನಿವೇದಿಸಬೇಕು. ಮೊದಲನೆಯ ಜಾವದಲ್ಲಿ ನೈವೇದ್ಯಕ್ಕಾಗಿ ಪಕ್ವಾನ್ನಗಳನ್ನು ಇರಿಸಬೇಕು. ಮತ್ತೆ ಶ್ರೀಫಲದೊಂದಿಗೆ ವಿಶೇಷ ಅರ್ಘ್ಯವನ್ನು ಕೊಟ್ಟು ತಾಂಬೂಲವನ್ನು ಅರ್ಪಿಸಬೇಕು. ಅನಂತರ ನಮಸ್ಕಾರ ಮತ್ತು ಧ್ಯಾನ ಮಾಡಿ ಗುರುವು ಉಪದೇಶಿಸಿದ ಮಂತ್ರವನ್ನು ಜಪಿಸಬೇಕು. ಗುರು ಮಂತ್ರವಿಲ್ಲದಿದ್ದರೆ ಪಂಚಾಕ್ಷರ ಅಂದರೆ ನಮಃ ಶಿವಾಯ ಮಂತ್ರದ ಜಪದಿಂದ ಭಗವಾನ್ ಶಂಕರನನ್ನು ಸಂತುಷ್ಟಗೊಳಿಸಿ ಧೇನು ಮುದ್ರೆಯನ್ನು ತೋರಿಸಿ ಉತ್ತಮ ಜಲದಿಂದ ತರ್ಪಣ ಮಾಡಬೇಕು. ಧೇನು ಮುದ್ರೆಯ ಲಕ್ಷಣ: ಬಲಗೈಯ ಬೆರಳುಗಳಲ್ಲಿ ಎಡಗೈಯ ಬೆರಳುಗಳನ್ನು ಸೇರಿಸಿ ಬಲ ತರ್ಜನಿಯನ್ನು ಮಧ್ಯಮಾಗಿ ಜೋಡಿಸಬೇಕು. ಬಲಗೈಯ ಮಧ್ಯಮದಲ್ಲಿ ಎಡಗೈಯ ತರ್ಜನಿಯನ್ನು ಸೇರಿಸಬೇಕು. ಮತ್ತೆ ಬಲಗೈಯ ಅನಾಮಿಕೆಯಿಂದ ಎಡಗೈಯ ಕನಿಷ್ಠಿಕೆ ಮತ್ತು ಬಲಗೈಯ ಅನಾಮಿಕೆಯೊಂದಿಗೆ ಎಡಗೈಯ ಕನಿಷ್ಠಿಕೆಯನ್ನು ಜೋಡಿಸಬೇಕು. ಮತ್ತೆ ಇದೆಲ್ಲವನ್ನು ಕೆಳಮುಖವಾಗಿಸಬೇಕು. ಇದನ್ನು ಧೇನು ಮುದ್ರೆ ಎಂದು ಹೇಳುತ್ತಾರೆ. ಇದನ್ನು ತೋರಿಸಿ ಉತ್ತಮ ಜಲದಿಂದ ತರ್ಪಣ ಮಾಡಬೇಕು. ಬಳಿಕ ತನ್ನ ಶಕ್ತಿಗನುಸಾರವಾಗಿ 5 ಬ್ರಾಹ್ಮಣರಿಗೆ ಭೋಜನ ಮಾಡಿಸುವ ಸಂಕಲ್ಪ ಮಾಡಬೇಕು. ಮತ್ತೆ ಮೊದಲನೆಯ ಜಾವ ಮುಗಿಯುವವರೆಗೆ ಮಹೋತ್ಸವವನ್ನು ಆಚರಿಸುತ್ತಾ ಇರಬೇಕು. ಎರಡನೆಯ ಜಾವವು ಪ್ರಾರಂಭವಾದಾಗ ಪುನಃ ಪೂಜೆಗಾಗಿ ಸಂಕಲ್ಪ ಮಾಡಬೇಕು. ಅಥವಾ ಒಟ್ಟಿಗೆ 4 ಜಾವಗಳ ಸಂಕಲ್ಪವನ್ನು ಮಾಡಿ ಮೊದಲ ಜಾವದಂತೆಯೇ ಪೂಜೆ ಮಾಡಬೇಕು. ಮೊದಲಿಗೆ ಹಿಂದಿನಂತೆ ದ್ರವ್ಯಗಳಿಂದ ಪೂಜಿಸಿ ಮತ್ತೆ ಜಲಧಾರೆಯಿಂದ ಅಭಿಷೇಕ ಮಾಡಬೇಕು. ಮೊದಲನೆಯ ಜಾವಕ್ಕಿಂತ 2 ಪಟ್ಟು ಮಂತ್ರಗಳನ್ನು ಜಪಿಸಿ ಶಿವನ ಪೂಜೆ ಮಾಡಬೇಕು. ಹಿಂದೆ ಹೇಳಿದ ಎಳ್ಳು, ಜವೆಯಕ್ಕಿ, ಕಮಲ ಪುಷ್ಪಗಳಿಂದ ಶಿವನನ್ನು ಅರ್ಚಿಸಬೇಕು. ವಿಶೇಷವಾಗಿ ಬಿಲ್ವಪತ್ರಗಳಿಂದ ಶಿವನನ್ನು ಪೂಜಿಸಬೇಕು. ಎರಡನೆಯ ಜಾವದಲ್ಲಿ ಲಿಂಬೆ ಹಣ್ಣಿನೊಂದಿಗೆ ಅರ್ಘ್ಯವನ್ನು ಕೊಟ್ಟು ಪಾಯಸವನ್ನು ನಿವೇದಿಸಬೇಕು. ಜನಾರ್ದನನೇ, ಇದರಲ್ಲಿ ಮೊದಲಿಗಿಂತ 2 ಪಟ್ಟು ಮಂತ್ರಗಳನ್ನು ಜಪಿಸಬೇಕು. ಮತ್ತೆ ಬ್ರಾಹ್ಮಣ ಭೋಜನದ ಸಂಕಲ್ಪ ಮಾಡಬೇಕು. ಉಳಿದೆಲ್ಲವೂ ಎರಡನೆಯ ಜಾವವು ಮುಗಿಯುವವರೆಗೆ ಮೊದಲನೇ ಜಾವದಂತೆ ಮಾಡುತ್ತಾ ಇರಬೇಕು. ಮೂರನೆಯ ಜಾವವು ಬಂದಾಗ ಪೂಜೆಯಾದರೂ ಮೊದಲಿನಂತೆಯೇ ಮಾಡಬೇಕು. ಆದರೆ ಜವೆ ಅಕ್ಕಿಯ ಬದಲಿಗೆ ಗೋಧಿಯನ್ನು ಮತ್ತು ಎಕ್ಕದ ಹೂವುಗಳನ್ನು ಏರಿಸಬೇಕು. ಅನಂತರ ಧೂಪ ದೀಪಗಳನ್ನು ಅರ್ಪಿಸಿ ಕಜ್ಜಾಯದ ನೈವೇದ್ಯವನ್ನು ಮಾಡಬೇಕು. ಜೊತೆಗೆ ಬಗೆ ಬಗೆಯ ಶಾಖ ಪಾಕಾದಿಗಳನ್ನು ಅರ್ಪಿಸಬೇಕು. ಹೀಗೆ ಪೂಜೆ ಮಾಡಿ ಕರ್ಪೂರದಾರತಿಯನ್ನು ಬೆಳಗಬೇಕು. ದಾಳಿಂಬೆ ಹಣ್ಣಿನಿಂದ ಅರ್ಘ್ಯವನ್ನು ಕೊಡಬೇಕು. ಎರಡನೇ ಜಾವಕ್ಕಿಂತ 2 ಪಟ್ಟು ಜಪ ಮಾಡಬೇಕು. ಅನಂತರ ದಕ್ಷಿಣೆ ಸಹಿತ ಬ್ರಾಹ್ಮಣ ಭೋಜನದ ಸಂಕಲ್ಪವನ್ನು ಮಾಡಬೇಕು. ಮೂರನೆಯ ಜಾವ ಮುಗಿಯುವವರೆಗೆ ಹಿಂದಿನಂತೆ ಉತ್ಸವವನ್ನು ಆಚರಿಸಬೇಕು. 4ನೆಯ ಜಾವವು ಬಂದಾಗ ಮೂರನೆಯ ಜಾವದ ಪೂಜೆಯನ್ನು ವಿಸರ್ಜಿಸಬೇಕು. ಪುನಃ ಆವಾಹನಾದಿ ವಿಧಿವತ್ತಾಗಿ ಪೂಜಿಸಬೇಕು. ಉದ್ದು, ನವಣೆ, ಹೆಸರು, ಸಪ್ತಧಾನ್ಯ, ಶಂಖಪುಷ್ಪ ಹಾಗೂ ಬಿಲ್ವಪತ್ರೆ ಇವುಗಳಿಂದ ಪರಮೇಶ್ವರ ಶಂಕರನನ್ನು ಪೂಜಿಸಬೇಕು. ಆ ಜಾವದಲ್ಲಿ ಬಗೆ ಬಗೆಯ ಮಿಠಾಯಿಗಳನ್ನು ನೈವೇದ್ಯ ಮಾಡಬೇಕು. ಅಥವಾ ಉದ್ದಿನ ವಡೆಗಳನ್ನು ಮಾಡಿ ಅದರಿಂದ ಸದಾಶಿವನನ್ನು ಸಂತುಷ್ಟಗೊಳಿಸಬೇಕು. ಬಾಳೆಹಣ್ಣಿನೊಂದಿಗೆ ಅಥವಾ ಬೇರೆ ವಿಧದ ಫಲಗಳೊಂದಿಗೆ ಶಿವನಿಗೆ ಅರ್ಘ್ಯವನ್ನು ಕೊಡಬೇಕು. ಮೂರನೆಯ ಜಾವಕ್ಕಿಂತ 2ರಷ್ಟು ಜಪವನ್ನು ಮಾಡಬೇಕು. ಹಾಗೂ ಯಥಾಶಕ್ತಿ ಬ್ರಾಹ್ಮಣ ಭೋಜನದ ಸಂಕಲ್ಪ ಮಾಡಬೇಕು. ಗೀತ, ವಾದ್ಯ, ನೃತ್ಯಗಳಿಂದ ಶಿವನ ಆರಾಧನಾ ಪೂರ್ವಕ ಸಮಯವನ್ನು ಕಳೆಯಬೇಕು. ಭಕ್ತರು ಅರುಣೋದಯವಾಗುವವರೆಗೆ ಉತ್ಸವವನ್ನು ಆಚರಿಸುತ್ತಾ ಇರಬೇಕು. ಅರುಣೋದಯವಾದಾಗ ಪುನಃ ಸ್ನಾನ ಮಾಡಿ ಬಗೆ ಬಗೆಯ ಪೂಜೋಪಚಾರಗಳಿಂದ ಮತ್ತು ಉಪಹಾರಗಳಿಂದ ಶಿವನನ್ನು ಅರ್ಚಿಸಬೇಕು. ಅನಂತರ ಅಭಿಷೇಕ ಮಾಡಿಕೊಂಡು ನಾನಾ ವಿಧದ ದಾನಗಳನ್ನು ಕೊಟ್ಟು ಜಾವದ ಸಂಖ್ಯೆಗನುಸಾರ ಬ್ರಾಹ್ಮಣರಿಗೆ ಹಾಗೂ ಸನ್ಯಾಸಿಗಳಿಗೆ ಮೃಷ್ಟಾನ್ನ ಭೋಜನ ಮಾಡಿಸಬೇಕು. ಮತ್ತೆ ಶಂಕರನಿಗೆ ನಮಸ್ಕರಿಸಿ ಪುಷ್ಪಾಂಜಲಿಯನ್ನು ಅರ್ಪಿಸಿ ಉತ್ತಮ ಸ್ತುತಿಗಳನ್ನೂ ಮಾಡಿ ಈ ಕೆಳಗಿನ ಮಂತ್ರಗಳಿಂದ ಪ್ರಾರ್ಥಿಸಬೇಕು. ತಾವಕಸ್ತ್ವದ್ಗತ ಪ್ರಾಣ ಸ್ವಚ್ಚಿತೋಹಂ ಸದಾಮೃಡ ಕೃಪಾನಿಧಿ ಇತಿ ಜ್ಞಾತ್ವ ಯಥಾ ಯೋಗ್ಯಂ ತಥಾ ಕುರು. ಅಜ್ಞಾನಾದ್ಯದಿದಾ ಜ್ಞಾನಾಜ್ಜಪಪೂಜಾದಿಕಂ ಮಯ ಕೃಪಾನಿಧಿತ್ವ ಜ್ಞಾತ್ವೈವ ಭೂತನಾಥ ಪ್ರಸೀದಮೆ. ಅನೇನೈವೋಪವಾಸೇನ ಯಜ್ಜಾತಂ ಫಲಮೇವ ಚ ತೇನೈವ ಪ್ರೀಯತಾಂ ದೇವಃ ಶಂಕರ ಸುಖದಾಯಕ. ಕುಲೇ ಮಮ ಮಹಾದೇವ ಭಜನಂ ತೇಸ್ತು ಸರ್ವದಾ ಮಾ ಭೂತ್ ತಸ್ಯ ಕುಲೇ ಜನ್ಮ ಯತ್ರ ತ್ವಂ ನ ಹಿ ದೇವತಾ.
ಸುಖದಾಯಕ ಕೃಪಾನಿಧಾನ ಶಿವನೇ, ನಾನು ನಿನ್ನವನು. ನನ್ನ ಪ್ರಾಣಗಳು ಸದಾ ನಿನ್ನಲ್ಲೇ ತೊಡಗಿವೆ ಮತ್ತು ಚಿತ್ತವು ಸದಾ ನಿನ್ನನ್ನು ಚಿಂತಿಸುತ್ತಿದೆ. ಇದನ್ನು ತಿಳಿದು ನಿನಗೆ ಅನಿಸುವಂತೆಯೇ ಮಾಡು. ಭೂತನಾಥನೇ, ನಾನು ತಿಳಿದೋ ತಿಳಿಯದೆಯೋ ಮಾಡಿದ ಜಪ ಪೂಜೆಯನ್ನು ಸ್ವೀಕರಿಸಿ ದಯಾಸಾಗರನಾದ ನೀನು ನನ್ನ ಮೇಲೆ ಪ್ರಸನ್ನನಾಗು. ಈ ಉಪವಾಸ ವ್ರತದಿಂದ ಉಂಟಾದ ಫಲದಿಂದ ಸುಖದಾಯಕನಾದ ಭಗವಾನ್ ಶಂಕರನೇ, ನನ್ನ ಮೇಲೆ ಪ್ರಸನ್ನನಾಗು. ಮಹಾದೇವನೇ, ನನ್ನ ಕುಲದಲ್ಲಿ ಸದಾ ನಿನ್ನ ಭಜನೆಯೇ ಆಗುತ್ತಿರಲಿ. ನೀನು ಇಷ್ಟ ದೇವರಲ್ಲದ ಕುಲದಲ್ಲಿ ನನ್ನ ಜನ್ಮವಾಗದೇ ಇರಲಿ. ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡಿದ ಬಳಿಕ ಭಗವಾನ್ ಶಿವನಿಗೆ ಪುಷ್ಪಾಂಜಲಿಯನ್ನು ಸಮರ್ಪಿಸಿ ಬ್ರಾಹ್ಮಣರಿಂದ ಆಶೀರ್ವಾದವನ್ನು ಪಡೆಯಬೇಕು. ಅನಂತರ ಶಂಭುವನ್ನು ವಿಸರ್ಜಿಸಬೇಕು. ಈ ಪ್ರಕಾರ ವ್ರತ ಮಾಡಿದವನಿಂದ ನಾನು ದೂರವಿರುವುದಿಲ್ಲ. ಈ ವ್ರತದ ಫಲವನ್ನು ವರ್ಣಿಸಲಾಗುವುದಿಲ್ಲ. ಶಿವರಾತ್ರಿ ವ್ರತವನ್ನು ಮಾಡಿದವನಿಗೆ ಕೊಡದಿರುವ ಯಾವ ವಸ್ತುವೂ ನನ್ನ ಬಳಿಯಲ್ಲಿ ಇಲ್ಲ. ಅಕಸ್ಮಾತ್ತಾಗಿ ಈ ವ್ರತದ ಪಾಲನೆ ನಡೆದರೂ ಅವನಿಗಾಗಿಯೂ ಅವಶ್ಯವಾಗಿ ಮುಕ್ತಿಯ ಬೀಜವನ್ನು ಬಿತ್ತಲ್ಪಟ್ಟಿದೆ. ಮನುಷ್ಯರು ಪ್ರತಿ ತಿಂಗಳು ಭಕ್ತಿಯಿಂದ ಶಿವರಾತ್ರಿ ವ್ರತವನ್ನು ಮಾಡಬೇಕು. ಅನಂತರ ಇದರ ಉದ್ಯಾಪನೆ ಮಾಡಿ ಮನುಷ್ಯನು ಸಾಂಗೋಪಾಂಗ ಫಲದ ಲಾಭವನ್ನು ಪಡೆಯುವನು. ಈ ವ್ರತವನ್ನು ಪಾಲಿಸುವುದರಿಂದ ಶಿವನಾದ ನಾನು ನಿಶ್ಚಯವಾಗಿಯೂ ಉಪಾಸಕನ ಸಮಸ್ತ ದುಃಖಗಳನ್ನು ನಾಶ ಮಾಡಿಬಿಡುವೆನು. ಅವನಿಗೆ ಭೋಗ ಮೋಕ್ಷ ಮುಂತಾದ ಸಮಸ್ತ ಮನೋವಾಂಛಿತ ಫಲವನ್ನು ಕರುಣಿಸುವೆನು. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ಭಗವಾನ್ ಶಿವನ ಈ ಅತ್ಯಂತ ಹಿತಕಾರಕ ಮತ್ತು ಅದ್ಭುತ ಮಾತನ್ನು ಕೇಳಿ ಶ್ರೀ ವಿಷ್ಣು ತನ್ನ ಧಾಮಕ್ಕೆ ಮರಳಿದನು. ಅನಂತರ ಆ ಉತ್ತಮ ವ್ರತವು ತನ್ನ ಹಿತವನ್ನು ಬಯಸುವ ಜನರಲ್ಲಿ ಪ್ರಚಾರವಾಯಿತು. ಎಂದೋ ಕೇಶವನು ನಾರದರಲ್ಲಿ ಭೋಗ ಮೋಕ್ಷಗಳನ್ನು ಕೊಡುವ ಈ ದಿವ್ಯ ಶಿವರಾತ್ರಿ ವ್ರತದ ವರ್ಣನೆ ಮಾಡಿದ್ದನು.